ಹಾಯ್ ಫ್ರೆಂಡ್ಸ್, ನಾನಿವತ್ತು ಗುಜ್ಜೆಯನ್ನು ಫಿಶ್ ಫ್ರೈ ಯಾವ ರೀತಿ ಮಾಡ್ತೇವೋ ಅದೇ ರೀತಿಯಾಗಿ ಮಾಡ್ತಿದ್ದೇನೆ. ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಗುಜ್ಜೆಯನ್ನು ತೆಗೊಳ್ತೇನೆ. ಇದು ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಅದಕ್ಕಾಗಿ ಗುಜ್ಜೆಯನ್ನು ನಾನು ಚೆನ್ನಾಗಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ, ತುಂಬ ಸಣ್ಣದಾಗಬಾರ್ದು, ಫ್ರೈ ಮಾಡಲಿಕ್ಕೆ ಯಾವ ರೀತಿ ಪೀಸನ್ನಾಗಿ ಮಾಡ್ತೇವೋ ಅದೇ ರೀತಿಯಾಗಿ ಮಾಡ್ತೇನೆ. ಅದಕ್ಕಾಗಿ ಪೀಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಬೇಯಿಸಬೇಕು, ತುಂಬ ಬೇಯಿಸಬಾರ್ದು. ಉಪ್ಪಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸಿ ಅದಕ್ಕೆ ಬೇಕಾಗಿದ್ದು ಮಸಾಲೆಯನ್ನು ಮಾಡಬೇಕು. ಮಸಾಲೆಗಾಗಿ ನಾನು ಇಲ್ಲಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹುಳಿ ತೆಗೆದು ಫಸ್ಟ್ ರುಬ್ತೇನೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ದೋಸೆ ಅಕ್ಕಿಯನ್ನು ಹಾಕಿ ರುಬ್ತೇನೆ. ನೆಕ್ಸ್ಟು ಸ್ವಲ್ಪ ಜೀರಿಗೆಯನ್ನು ಹಾಕಿ ರುಬ್ಬಿ ಅದನ್ನು ಪಾತ್ರೆಗೆ ಹಾಕಿ, ಪಾತ್ರೆಯಲ್ಲಿ ಸ್ವಲ್ಪ ಅರಶಿನ ಹುಡಿ, ಉಪ್ಪು, ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿಟ್ಟ ಗುಜ್ಜೆ ಪೀಸನ್ನು ಸಹ ಮಿಕ್ಸ್ ಮಾಡಬೇಕು ಅದಕ್ಕೆ. ನೆಕ್ಸ್ಟಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಪುನಃ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಅದನ್ನು 5 ಮಿನಿಟು ಇಟ್ಕೊಳ್ಬೇಕು. ಇಟ್ಟು ಸ್ವಲ್ಪ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತೆಗೆದು ಚೆನ್ನಾಗಿ ಬಿಸಿ ಆದಮೇಲೆ ಅದು ಮಿಕ್ಸ್ ಮಾಡಿಟ್ಟ ಗುಜ್ಜೆ ಪೀಸನ್ನು ರವೆಯೊಟ್ಟಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಇದು ತುಂಬ ವೆಜ್ ತಿನ್ನುವವರಿಗೆ ತುಂಬ ಟೇಸ್ಟಿಯಾಗಿರ್ತದೆ. ಫಿಶ್ ಫ್ರೈ ಥರನೇ ಇರ್ತದೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ಊಟಕ್ಕೆ ಒಳ್ಳೆ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಈಗ ಗುಜ್ಜೆ ಸೀಸನ್ ಆದ ಕಾರಣ ಎಲ್ಲರೂ ಅದನ್ನು ಮಾಡ್ತಾರೆ. ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಬಾಯ್ ಫ್ರೆಂಡ್ಸ್.